ನಮಸ್ಕಾರ ವೀಕ್ಷಕರೇ, ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗೆ ಇನ್ನೂ ಬಾಕಿ ಇರುವಂಥದ್ದು ಕೇವಲ 8 ತಿಂಗಳು. 8 ತಿಂಗಳು ಚುನಾವಣೆಗೆ ಬಾಕಿ ಇರುವಂತಹ ಹೊತ್ತಲ್ಲಿ ಬಿಜೆಪಿ 2 ದಿನಗಳ ಹಿಂದೆ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತು. ಅದು ಬಿಜೆಪಿ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಅತ್ಯುನ್ನತ ಅಂಗ ಬಿಜೆಪಿಯ ಸಂಸದೀಯ ಮಂಡಳಿಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ನೇಮಕ ಮಾಡಿತ್ತು. ಜೊತೆಗೆ ಕೇಂದ್ರೀಯ ಚುನಾವಣಾ ಸಮಿತಿಗೂ ಯಡಿಯೂರಪ್ಪ ಅವರನ್ನು ನೇಮಕ ಮಾಡಿತ್ತು. ಸೊ ಯಡಿಯೂರಪ್ಪನವರನ್ನು ನೇಮಕ ಮಾಡಿದ್ದರ ಹಿಂದಿನ ಉದ್ದೇಶ ಏನು, ಅದರ ಪರಿಣಾಮಗಳೇನು ಅಂತೇಳಿ 75 ವರ್ಷದ ವಯೋಮಿತಿಯಲ್ಲಿ ಇರುವಂತಹ ನಾಯಕರಿಗೆ ಪಕ್ಷದಲ್ಲಿ ಉನ್ನತ ಹುದ್ದೆಗಳನ್ನು ಕೊಡಬಾರ್ದು ಎನ್ನುವಂಥದ್ದು ಬಿಜೆಪಿಯೇ ತಾನು ಸ್ವಯಂ ಆಗಿ ಹೇರಿಕೊಂಡಂತಹ ನಿಯಮ. ಆ ನಿಯಮದ ಭಾಗವಾಗಿ ಯಡಿಯೂರಪ್ಪ ಅವರನ್ನು ಕಳೆದ ವರ್ಷ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಾಯಿತು. ಈಗ ಅದೇ ಯಡಿಯೂರಪ್ಪ ಅವರನ್ನು 79 ವರ್ಷದ ಯಡಿಯೂರಪ್ಪ ಅವರನ್ನು ಬಿಜೆಪಿಯ ಸಂಸದೀಯ ಮಂಡಳಿಯಲ್ಲಿ ಸೇರಿಸಿಕೊಳ್ಳಲಾಗಿದೆ. ಯಡಿಯೂರಪ್ಪನವರು ಖುಷಿಯಾಗಿದ್ದಾರಂತೆ. ಕರ್ನಾಟಕದಲ್ಲಿ ಬಿಜೆಪಿಯವರು ಕೂಡ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಏನೋ ದೊಡ್ಡದು ಗಾದಿ ಸಿಕ್ತು ಅಂತೇಳಿ. ಪ್ರಶ್ನೆ ಇರುವಂಥದ್ದು ಅದಲ್ಲ. ಯಡಿಯೂರಪ್ಪನವರನ್ನು 1 ವರ್ಷ ಆದ ಬಳಿಕ ಸಂಸದೀಯ ಮಂಡಳಿ ಅಥವಾ ಅಂಥದ್ದೊಂದು ದೊಡ್ಡ ಹುದ್ದೆಯನ್ನು ಕೊಡಲಿಕ್ಕೆ ಬಿಜೆಪಿಯವರು ಯಾಕೆ ಮುಂದಾದರು ಅಂಥೇಳಿ ಇಲ್ಲಿ ಹಲವು ಪ್ರಶ್ನೆಗಳು ಕಾಡುತ್ತೆ. ಹಾಗಾದರೆ ಕರ್ನಾಟಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆ ಮಂಕಾಗಿದೆಯಾ? ಅದರ ತೀವ್ರತೆ ಸುನಾಮಿ, ಮೋದಿ ಅಲೆ, ಮೋದಿ ಸುನಾಮಿ ಅಂತ ಏನು ಕರಿತಾ ಇದ್ವಿ ಈ ಹಿಂದೆಲ್ಲ, ಆ ಸುನಾಮಿ ಅಲೆ ಎಲ್ಲವೂ ಕೂಡ ಮಂಕಾಗಿದೆಯಾ? ಅದರ ತೀವ್ರತೆ, ಆವೇಗ ಎಲ್ಲವೂ ಕೂಡ ಕಡಿಮೆ ಆಯಿತಾ ಎನ್ನುವಂಥದ್ದು ಒಂದು. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಲಿಕ್ಕೆ ಪ್ರಧಾನಿ ಮೋದಿ ಅನಿವಾರ್ಯ ಅಲ್ಲ, ಅಥವಾ ಮೋದಿಗಿಂತ ಯಡಿಯೂರಪ್ಪನವರೇ ಅನಿವಾರ್ಯ ಎನ್ನುವಂತಹ ಪರಿಸ್ಥಿತಿಗೆ ಬಿಜೆಪಿ ಬಂತ. ಮೋದಿಯವರ ಹೆಸರಲ್ಲಿ ಮತ ಕೇಳದೇ ಇದ್ದರೂ ಕೂಡ ಯಡಿಯೂರಪ್ಪನವರ ಹೆಸರಲ್ಲಿ ಮತ ಕೇಳುವ ಅನಿವಾರ್ಯತೆ ಬಿಜೆಪಿಗೆ ಬಂತ ಎನ್ನುವಂಥದ್ದು. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಹೇಳಬೇಕು ನಾವು. ಇದೇ ವರ್ಷದ ಏಪ್ರಿಲ್ನ ಮೊದಲ ವಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ. ಅಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗ್ತಾರೆ. ಆ ಸಂದರ್ಭದಲ್ಲಿ ಅಮಿತ್ ಶಾ ಮತ್ತು JP ನಡ್ಡಾ ಇಬ್ಬರು ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಕ್ಲಿಯರ್ ಕಟ್ ಆದ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಹಲಾಲಿಂದಾಗಲಿ ಹಿಜಾಬ್ ವಿವಾದದಿಂದಾಗಲಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲ್ಲ. ಹೀಗಾಗಿ ಅದನ್ನೇ ನೆಚ್ಕೊಂಡು ಕೂರಬೇಡಿ. ಹಲಾಲ್ ಕಟ್ಟು ಮತ್ತು ಹಿಜಾಬ್ನಿಂದ ಹಾರ್ಡ್ ಕೋರ್ ಹಿಂದುತ್ವದ ಮತಗಳು ಕನ್ಸೋಲಿಡೇಷನ್ ಆಗ್ಬೋದು ನಿಜ, ಬಟ್ ಹಾರ್ಡ್ ಕೋರ್ ಹಿಂದುತ್ವದ ಮತಗಳು ಕನ್ಸೋಲಿಡೇಷನ್ ಆದ ಮಾತ್ರಕ್ಕೆ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಕಷ್ಟ ಇದೆ ಎನ್ನುವಂಥ ಒಂದು ಸಂದೇಶವನ್ನು, ಸೂಕ್ಷ್ಮವನ್ನು ಬಸವರಾಜ ಬೊಮ್ಮಾಯಿ ಅವರಿಗೆ ಏಪ್ರಿಲ್ ತಿಂಗಳಲ್ಲಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿ ಪ್ರವಾಸ ಕೈಗೊಂಡಿದ್ದ ವೇಳೆ ಅಮಿತ್ ಶಾ ಮತ್ತು JP ನಡ್ಡಾ ಅವರು ಹೇಳ್ತಾರೆ. ಸೊ ಈ ಹಾರ್ಡ್ ಕೋರ್ ಹಿಂದುತ್ವ ಏನಿದೆ, 2021ರಲ್ಲಿ ಜುಲೈನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಬಳಿಕ ಕರ್ನಾಟಕದಲ್ಲಿ ಏನು ಹಾರ್ಡ್ ಕೋರ್ ಹಿಂದುತ್ವದ ಘಟನಾವಳಿಗಳೇನು ನಡೀತಿದೆ, ಅದು ಹಲಾಲ್ ಕಟ್ಟಿರ್ಬೋದು, ಹಿಜಾಬ್ ಇರ್ಬೋದು, ಮುಸ್ಲಿಂ ವ್ಯಾಪಾರಿಗಳಿಗೆ ಹಿಂದೂ ಸಮುದಾಯದ ಜಾತ್ರೆಗಳಲ್ಲಿ ನಿಷೇಧ ಹೇರಿರುವಂತಿರ್ಬೋದು. ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಮಂಗಳೂರಿನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಆ್ಯಕ್ಷನಿಗೆ ರಿಯಾಕ್ಷನ್ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಏನು ನಡೀತಾ ಇರಲಿ ಎನ್ನುವ ಲೆವೆಲಿಗೆ ಮಾತನಾಡಿದ್ದನ್ನು ನೋಡಿದರೆ ಹಾರ್ಡ್ ಕೋರ್ ಹಿಂದುತ್ವದಿಂದ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂಥೇಳಿ ಬಿಜೆಪಿಯವರ ಮನಸ್ಥಿತಿ ಇತ್ತು. ಆದರೆ ಕಳೆದ ತಿಂಗಳು ನಡೆದಂತಹ ಘಟನಾವಳಿ ಏನಿದೆ ದಕ್ಷಿಣ ಕನ್ನಡದಲ್ಲಿ, ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಭುಗಿಲೆದ್ದಂಥ ಆಕ್ರೋಶ ಬರೀ ದಕ್ಷಿಣ ಕನ್ನಡ, ಉಡುಪಿ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶದಿಂದ ದೆಹಲಿಯ ಬಿಜೆಪಿಯ ನಾಯಕರಿಗೆ ಒಂದಂತೂ ಸ್ಪಷ್ಟವಾಗಿದೆ. ಹಿಂದುತ್ವ ಅಜೆಂಡಾವನ್ನು ನಂಬಿಕೊಂಡು ಕೂತ್ರೆ ಖಂಡಿತವಾಗಿಯೂ 2023ರಲ್ಲಿ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಎನ್ನುವಂಥದ್ದು ಬಿಜೆಪಿಯ ನಾಯಕರಿಗೆ ದೃಢ ಆಗಿದೆ. ಬರೀ ಹಿಂದುತ್ವ, ನಾವು ಈ ಹಿಂದೆನೇ ಹೇಳಿದ್ವಿ, ಹಾರ್ಡ್ ಕೋರ್ ಹಿಂದುತ್ವ ಏನಿದೆ ಅದು ವೋಟ್ ಕನ್ಸೋಲಿಡೇಷನ್ ಮಾಡ್ಬೋದಷ್ಟೇ ಹೊರತು ಜನಸಾಮಾನ್ಯರು ಅದರಿಂದ ಬಿಜೆಪಿಗೆ ವೋಟ್ ಹಾಕ್ತಾರೆ ಎನ್ನುವಂಥದ್ದು ಸುಳ್ಳು. ಸೊ ಅದು
ದೆಹಲಿಯ BJP ನಾಯಕರಿಗೆ ಮನವರಿಕೆ ಆಗಿರುವಂಥದ್ದು. ಇದು ಪಾಯಿಂಟ್ ನಂಬರ್ 1. ಯಡಿಯೂರಪ್ಪ ಅವರನ್ನು ಯಾಕೆ ಸಂಸದೀಯ ಮಂಡಳಿಯಲ್ಲಿ ಆಯ್ಕೆ ಮಾಡಲಾಯಿತು ಎನ್ನುವುದಕ್ಕೆ, ಸಂಸದೀಯ ಮಂಡಳಿಗೆ. ಎರಡನೇದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಗೇನ್, ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆ ಮತ್ತು ಪ್ರಭಾವ ಕುಗ್ಗಿದೆ. ಇದನ್ನು BJP ಕಾರ್ಯಕರ್ತರು ಒಪ್ಪಿಕೊಂಡ್ರೂ ಅಷ್ಟೇ, ಒಪ್ಪಿಕೊಳ್ಳದಿದ್ರೂ ಅಷ್ಟೇ, ಸತ್ಯವೇ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆ ಕುಗ್ಗಿದೆ, ಅವರ ಪ್ರಭಾವ ಕುಗ್ಗಿದೆ. ಬಿಕಾಸ್ ಆಫ್ ಯಡಿಯೂರಪ್ಪ ಫ್ಯಾಕ್ಟರ್ ಅಗೇನ್. ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ಬಳಿಕ, ಜೊತೆಗೆ ಬೆಲೆ ಏರಿಕೆ, ಭ್ರಷ್ಟಾಚಾರ, ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಏನಿದೆ ಅದೆಲ್ಲವೂ ಕೂಡ ಕಂಬೈನ್ ಆಗಿ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ ಎಲ್ಲಿ ಲಿಂಗಾಯತರ ಮತ ಪ್ರಾಬಲ್ಯ ಜಾಸ್ತಿ ಇದೆಯೋ ಆ ಭಾಗದಲ್ಲಿ ಮೋದಿಯವರ ವರ್ಚಸ್ಸು ಕಮ್ಮಿ ಆಗಿದೆ. ಮೂರನೇದ್ದು, ಲಿಂಗಾಯತ ಸಮುದಾಯ ಸಹಜವಾಗಿ BJP ವಿರುದ್ಧ ಮುನಿಸಿಕೊಂಡಿದೆ. 2021ರಲ್ಲಿ ಕಳೆದ ವರ್ಷ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪ ಅವರನ್ನು ಕಣ್ಣೀರು ಹಾಕಿಸಿ ಹತ್ತಿದ್ದಾರೆ ವೇದಿಕೆಯಲ್ಲಿ. ಗಳಗಳನೆ ಅಳದೇ ಇರಬಹುದು ಯಡಿಯೂರಪ್ಪನವರು, ಆದರೆ ಹತ್ತಿದ್ದಾರೆ, ಭಾವುಕರಾಗಿದ್ದಾರೆ. ಸೊ ಅವರನ್ನು ಇಳಿಸಿದ ಬಳಿಕ ಲಿಂಗಾಯತ ಸಮುದಾಯ ಅಸಮಾಧಾನಗೊಂಡಿರುವಂಥದ್ದು. ಹಾರ್ಡ್ ಕೋರ್ ಹಿಂದುತ್ವದ ಮುಖಾಂತರ ಈ ಲಿಂಗಾಯತ ಸಮುದಾಯದವರನ್ನು ಕೂಡ ಆ ಕೆಡ್ಡಾದ ಒಳಗಡೆ ಕೆಡವಲಿಕ್ಕೆ ಪ್ರಯತ್ನ ಪಟ್ಟರು BJP ಅವರು, ಬಸವರಾಜ ಬೊಮ್ಮಾಯಿ ಅವರ ಮುಖಾಂತರ. ಒಂದು, ಬಸವರಾಜ ಬೊಮ್ಮಾಯಿ ಅವರು ಲಿಂಗಾಯತ ಸಮುದಾಯದವರು, ಜೊತೆಗೆ ಹಾರ್ಡ್ ಕೋರ್, ಈ ಎರಡೂ ತಂತ್ರಗಳನ್ನು ಹೂಡಿ ಲಿಂಗಾಯತ ಸಮುದಾಯದ ಮತಗಳನ್ನು ಹಾರ್ಡ್ ಕೋರ್ ಹಿಂದುತ್ವ ಅಜೆಂಡದ ಒಳಗಡೆ ತಂದು ಪ್ಯಾಚ್ ವರ್ಕ್ ಮಾಡಲಿಕ್ಕೆ BJP ಅವರು ಪ್ರಯತ್ನ ಪಟ್ಟರು. ಆದರೆ ಅದು ಸಕ್ಸೀಡ್ ಆಗ್ತಾ ಇಲ್ಲ. ಇದು BJPಯ ದೆಹಲಿ ನಾಯಕರಿಗೆ ಅರ್ಥ ಆಗಲಿಕ್ಕೆ ಶುರುವಾಗಿದೆ. ಸೊ ಹಾರ್ಡ್ ಕೋರ್ ಹಿಂದುತ್ವ ಏನಿದೆ ಅದು ಲಿಂಗಾಯತ ಸಮುದಾಯ BJP ಬಗ್ಗೆ ಮುನಿಸಿಕೊಂಡಿರೋದನ್ನು ತಣ್ಣಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದರ ಜೊತೆಗೆ ಭ್ರಷ್ಟಾಚಾರ, ಅಸಮರ್ಥ ನಾಯಕತ್ವ ಮತ್ತು ಬೆಲೆ ಏರಿಕೆ ವಿರುದ್ಧ ಏನು ಜನಾಕ್ರೋಶ ಏನಿದೆ ಅದು ಗಾಯದ ಮೇಲೆ ಬರೆ ಎಳೆಯೋದಂತ. ಒಂದು, ಆಲ್ರೆಡಿ ಲಿಂಗಾಯತ ಸಮುದಾಯ ಮುನಿಸಿಕೊಂಡಿರೋದು, ಅದರ ಜೊತೆಗೆ ಇತರೆ ಜನಸಾಮಾನ್ಯರು ಭ್ರಷ್ಟಾಚಾರ, ಅಸಮರ್ಥ ನಾಯಕತ್ವ ಮತ್ತು ಬೆಲೆ ಏರಿಕೆ ಸಂಬಂಧ BJP ವಿರುದ್ಧ ಮುನಿಸಿಕೊಂಡಿದ್ದಾರೆ. ಹೀಗಾಗಿ ಅನಿವಾರ್ಯ BJP ಅವರಿಗೆ, ಬೇರೆ ದಾರಿ ಇಲ್ಲ. ಒಂದು ವರ್ಷದಿಂದ ಯಾರು ಯಡಿಯೂರಪ್ಪ ಅಂತೇಳಿ ಕೇಳುವ ಲೆವೆಲಿಗೆ ಬಂದಿದ್ರು BJP ಅವರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಬಳಿಕ ಯಾರು ಯಡಿಯೂರಪ್ಪ ಅಂದರೆ ಅಂತ ಕೇಳುವ ಲೆವೆಲಿಗೆ ಬಂದಿದ್ರು, ಆ ಲೆವೆಲಿಗೆ ಟ್ರೀಟ್ ಮಾಡಿದರು. ಈಗ ಮೊನ್ನೆಯಿಂದ BJPಯ ನಾಯಕರೆಲ್ಲ ಯಡಿಯೂರಪ್ಪ ಅವರ ಮನೆಗೆ ಹೋಗಿ ಪುಷ್ಪಗುಚ್ಛ ಕೊಟ್ಟು ಅವರನ್ನು ಸನ್ಮಾನಿಸಿ, ಇವರು ನಮ್ಮ ನಾಯಕ, ನಮ್ಮ ನೇತಾರ, ಹಾಗೆ ಹೀಗೆ ಅಂತೇಳಿ ಹೊಗಳ್ತಾ ಇದ್ದಾರೆ. ಬಟ್ ಕಳೆದ ಒಂದು ವರ್ಷದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪನವರು ಇಳಿದ ಬಳಿಕ BJP ನಾಯಕರ, ರಾಜ್ಯದ BJP ನಾಯಕರು ಇರ್ಬೋದು, ಸೆಂಟ್ರಲ್ BJP ನಾಯಕರು ಇರ್ಬೋದು, ಅವರ ಮನಸ್ಥಿತಿ ಎಲ್ಲಿ ಇತ್ತು ಅಂತ ಹೇಳಿದ್ರೆ ಯಾರು ಯಡಿಯೂರಪ್ಪ ಅಂದರೆ ಅಂತ ಕೇಳುವ ಸ್ಥಿತಿಯಲ್ಲಿದ್ದರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪನವರಿಗೆ ಆಹ್ವಾನ ಇರಲಿಲ್ಲ, ವಿಜೇಂದ್ರ ಅವರಿಗೆ ಆಹ್ವಾನ ಇರಲಿಲ್ಲ. ಕಾರಣ ಯಾರು ಯಡಿಯೂರಪ್ಪ ಅಂತೇಳಿ ಅಂದರೆ ಈ ಮೆಸೇಜ್ ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಎಲ್ಲವೂ ಬೂಮರ್ಯಾಂಗ್ ಆಗ್ತಿದೆ. ಹಿಂದುತ್ವ ಅಜೆಂಡಾ ವರ್ಕೌಟ್ ಆಗ್ತಾ ಇಲ್ಲ. ಬೆಲೆ ಏರಿಕೆ, ಭ್ರಷ್ಟಾಚಾರ, ಅಸಮರ್ಥ ನಾಯಕತ್ವ ಮತ್ತು ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಅವರನ್ನು ಕಡೆಗಣಿಸಿದ್ರಿಂದ, BJP ವಿರುದ್ಧ ಮುನಿಸಿಕೊಂಡಿದ್ದರಿಂದಾಗಿ ಹೇಗಾದರೂ ಮಾಡಿ ಒಂದು ಪ್ಯಾಚ್ ವರ್ಕ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಈಗ ಸಂಸದೀಯ ಮಂಡಳಿಯಲ್ಲಿ ಯಡಿಯೂರಪ್ಪ ಅವರನ್ನು ತಂದು ಕೂರಿಸಿರುವಂಥದ್ದು. ಅಂತ ಹೇಳಿದ್ರೆ ಯಾವ ಹಿಂದುತ್ವ, ಹಾರ್ಡ್ ಕೋರ್ ಹಿಂದುತ್ವದ ಅಜೆಂಡದ ಮುಖಾಂತರ BJP ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥೇಳಿ ಒಂದು ವರ್ಷದ ಬಳಿಕ BJPಯ ದೆಹಲಿ ನಾಯಕರಿಗೆ, ಅದು ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, JP ನಡ್ಡಾ ಇರ್ಬೋದು, BL ಸಂತೋಷ್ ಇರ್ಬೋದು, ಅರ್ಥ ಆಯಿತೋ. ಈಗ ಅವರು ಯಡಿಯೂರಪ್ಪನವರ ಬಳಿಯೇ ಬಂದಿರುವಂಥದ್ದು. ಯಡಿಯೂರಪ್ಪನವರ ಪರಿಸ್ಥಿತಿ ಈಗ BJPಯಲ್ಲಿ ಏನು ಅಂತ ಹೇಳಿದ್ರೆ ಒಂಥರ ಉತ್ಸವ ಮೂರ್ತಿ. ಯಾಕಂತ ಹೇಳಿದ್ರೆ 2023ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲ್ಲ. ಆದರೆ BJP ಅವರು ಯಡಿಯೂರಪ್ಪನವರನ್ನು ಉತ್ಸವ ಮೂರ್ತಿ ಥರ ಅವರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಿ ಅವರಿಗೆ ಹಾರ ತುರಾಯಿಗಳನ್ನೆಲ್ಲ ಹಾಕಿ ಇವರೇ ನಮ್ಮ ನಾಯಕ ಅಂತೇಳಿ ಜೈಕಾರಗಳನ್ನು ಕೂಗಿ ಮತ್ತೆ ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳೀಬೇಕು ಎನ್ನುವಂಥ ಪ್ರಯತ್ನವನ್ನು BJP ಅವರು ಮಾಡ್ತಾ ಇದ್ದಾರೆ ಅಷ್ಟೇ. ಯಡಿಯೂರಪ್ಪನವರಿಗೆ BJP ಸಂಸದೀಯ ಮಂಡಳಿಯ ಸ್ಥಾನ ಏನಿದೆ ಅದು ಉತ್ಸವ ಮೂರ್ತಿಯ ಸ್ಥಾನವೇ ಹೊರತು ಅದಕ್ಕಿಂತ ದೊಡ್ಡದೇನು ಅಲ್ಲ. ಬಟ್ ಯಾಕೆ ಅನಿವಾರ್ಯ ಆಯಿತು? ಹೇಗೆ ಹಿಂದುತ್ವ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಜಾರಿಗೊಳಿಸಲಾಗ್ತಿದ್ದಂತಹ ಈ ಹಾರ್ಡ್ ಕೋರ್ ಹಿಂದುತ್ವ ಏನಿದೆ ಅದು BJPಗೆ ವರ್ಕೌಟ್ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ. ಹೀಗಾಗಿ ಹೇಗೆ ಲಿಂಗಾಯತ ಸೂತ್ರ, ಲಿಂಗಾಯತ ತಂತ್ರಕ್ಕೆ BJP ಅವರು
ಮೊರೆ ಹೋಗುವಂಥ ಅನಿವಾರ್ಯತೆ ಬಿ ಜೆ ಪಿಯವರಿಗೆ. ಹಾಗಾಗಿ ಯಡಿಯೂರಪ್ಪ ಅವರನ್ನು ಉತ್ಸಾಹಮೂರ್ತಿಯಾಗಿ ತಂದು ಕೂರಿಸಿ ಲಿಂಗಾಯತ ಸಮುದಾಯದವರಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ನೋಡಿ, ಮತ್ತೆ ಕೊಟ್ಟಿದ್ದೀವಿ ಸ್ಥಾನ, ದೊಡ್ಡ ಸ್ಥಾನನೇ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಲಿಂಗಾಯತ ಸಮುದಾಯ ಇದನ್ನು ಹೇಗೆ ಸ್ವೀಕಾರ ಮಾಡುತ್ತೆ ಎನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಖಂಡಿತವಾಗಿಯೂ 2023ಕ್ಕೆ ಯಡಿಯೂರಪ್ಪನವರಂತೂ ಮುಖ್ಯಮಂತ್ರಿ ಆಗಲ್ಲ ಯಾವುದೇ ಕಾರಣಕ್ಕೂ. ಸೊ ಈ ಅನಿವಾರ್ಯತೆ ಬಿ ಜೆ ಪಿಗೆ ಇರುವಂಥದ್ದು. ಯಡಿಯೂರಪ್ಪನವರಿಗೂ ಕೂಡ ಅಷ್ಟೇ, ಒಂದು ದೊಡ್ಡ ಹುದ್ದೆ ಸಿಕ್ಕಿದೆ, ಸ್ವೀಕಾರ ಮಾಡಿಕೊಂಡು ಸುಮ್ಮನೆ ಇರೋಣ ಎನ್ನುವ ಪರಿಸ್ಥಿತಿ ಅವರದ್ದು ಕೂಡ ಇದೆ ಈಗ. ಸೊ ಇದು ಲೆಕ್ಕಾಚಾರ. ಹಿಂದುತ್ವ ಅಜೆಂಡಾದಿಂದ ಮತಗಳು ಬರದೇ ಇರುವ ಹಿನ್ನೆಲೆಯಲ್ಲಿ ಈಗ ಲಿಂಗಾಯತ ಅಜೆಂಡಕ್ಕೆ ಬಿ ಜೆ ಪಿ ಶಿಫ್ಟ್ ಆಗಿದೆ, ಮತ್ತೆ ಓಲ್ಡ್ ಸೂತ್ರ.